ನೋಡಪ್ಪ ಒಬ್ಬರ ಮನೆ ಎಷ್ಟು ಜಗಳ ಇರ್ತಾವು. ನನ್ನ ಮನೆ ನೋಡ್ಲ ಹೆಂಗೈತಿ. ಬಂಗಾರ ಅಂತ ಹೆಣ್ಣು ಸಿಕ್ಕಾಳ, ಬಂಗಾರ ಅಂತ ತಂಗಿ ಅದ. ಇಬ್ಬರು ತಾಯಿ ಮಗಳು ಇದ್ದಂಗೆ. ಅಂಥವ್ರು ಪಡಿಬೇಕಾರೆ ನಾ ಪುಣ್ಯ ಮಾಡೀನಿ. ದೇವ್ರ ಆಶೀರ್ವಾದ ಎಲ್ಲ. ರೇಣು, ಏ ರೇಣು, ಒಂಚೂರು ನೀರು ತೊಗೊಂಬ. ಸ್ವಲ್ಪ ಊರಾಗ ಕೆಲಸ ಐತಿ, ಹೋಗಿ ಬರ್ತೈತಿ. ಏನ್ ಮಾಡತ್ತಿ? ಏನಿಲ್ರಿ, ಅಡಿಗೆ ಮಾಡಾತ್ತಿ. ಹ್ಮ್. ಊರಾಗ ಎದಕ್ ಹೊಂಟ್ರಿ ಈಗ? ಸ್ವಲ್ಪ ಕೆಲಸ ಐತೆ, ಅಲ್ಲಿ ಸೌಕರ್ಯ ಭೇಟಿ ಬರೋದು ಸ್ವಲ್ಪ ಹೋಗಿ. ಬರೀ ಆದ್ರ ಒಂದು ವಿಚಾರ ಮಾಡಿದೇನು. ಏನು? 4-5 ವರ್ಷ ಆಯ್ತು ಸಣ್ಣವ ಮನ್ಯಾಗ ಅದಾಳ. ಪಾಪ ಆಕಿದು ಒಂದ್ ಜೀವ ಐತಲ್ಲ, ಅದಕ್ಕ ಎಲ್ಲರೇ ಬ್ಯಾರೆ ಕಡೆ ಮದ್ವೆ ಮಾಡಿ ಕೊಡ್ಬೇಕಲ್ಲ. ಏನಂದಿ? ನಮ್ಮ ತಂಗಿ ನಿಂಗೆ ಅಟ್ಟು ಜಗಳ ಏನ್ ಮಾತಾಡಕತ್ತಿ ನೀನು? ಅಲ್ರಿ, ಇಟ್ಯಾಕ್ ಸಿಟಿಗೆ ಬರಾಕತ್ತೀರಿ? ಯಾಕ ನಾ ಏನು ಸಣ್ಣನ ಮೇಲೆ ದುಶ್ಮನ್ ಇಟ್ಕೊಂಡು ಹೇಳಾಕತ್ತಿಲ್ಲ. ಆದ್ರ ಒಂದೇ ಮನಿ ಅಂದ್ರ ಇಬ್ರು ನಾವು ಅನ್ಯೋನ್ಯವಾಗಿ ಇದ್ದಿದ್ ನೋಡಿ ಅಕ್ಕಿನ ಮನಸ್ಸಿಗೆ ಬೇಜಾರ್ ಆತದಲ್ಲ ಅಂತೇಳಿ ಆ ಕಾರಣದಿಂದ ಹೇಳಿನ್ರಿ ನಾನು. ಏನ್ ಮಾತಿನ ಅರ್ಥ ಏನು? ನಾನು ನೀನು ಚಲೋ ಇರು ನೋಡಿಸಿ ನಮ್ಮ ತಂಗಿ ಹೊಟ್ಟಿಸ್ ಪಟ್ಟ ಮಾಡಿ ಏನು? ಏನ್ ಮಾತಾಡ್ಲತ್ತೀರಿ ನೀವು? ನಿಮ್ಮ ತಂಗಿ ಅಂದ್ರ ನನಗ ಮಗಳ ಸಮಾನ. ಆದ್ರ ಅದೇ ನಮ್ಮ ಹೊಟ್ಟಿಲೆ ಮಗಳ ಇದ್ದಳಂದ್ರ ನಮ್ಮ ಮಗಳ ಸಂಸಾರ ಹಿಂಗ ಹಾಳಾಗಿತ್ತಂದ್ರ ನೀವು ಹಿಂಗ ಸುಮ್ ಕುಂದಿರ್ತಿದ್ರಿ ಏನ್ರಿ? ನೀ ಏನ್ ಹೇಳಕತ್ತಿ? ಏನಿದು ವಿಷಯ ನೀರವ ಹೇಳು, ನನಗೊಂದು ಅರ್ಥ ಆಗವಲ್ದ. ರೀ, ಅರ್ಥ ಆಲಕ್ಕೇನದ್ರಿ? ನಾ ಹೇಳೋ ಮತ್ತ ಅದು ಎಷ್ಟೇ ಖರ್ಚಾಗಲ್ಲಕ್ಕ. ಆದ್ರ ನಮ್ ಬರ್ಲಿ ಇರೋ ಹಣ ಸಾಕಾಗ್ಲಿಲ್ಲ ಅಂದ್ರ ನಮ್ದೊಂದು ಎಕರೆ ಹೊಲ ಮಾರಿ ಆಕಾಗಲ್ಲಕ್ಕ. ಚಲೋ ವರ ನೋಡಿ ಚೆನ್ನಾಗ್ ಮಾಡ್ಕೊಡನ್ರಿ. ಏನ್ ಮಾತಾಡ್ಲತ್ತಾರ ಇವರು? ನನ್ನ ಬಗ್ಗೆನೇ ಮಾತಾಡ್ಲತ್ತಾರಲ್ಲ. ನಾನು ಕೇಳಿಸ್ಕೊತೀನಿ. ಹಿಂಗಂತಿ ನೋಡುತ್ತ ತಂಗಿ ಒಂದು ಬಾರ. ಏನೋ ಮಾತಾಡ್ಲತ್ತಾರ ಡೀಪ್ ಆಗಿ ಬೈ. ನೀನು ಏನಿಲ್ಲ, ಹಂಗಂದು ಮಾತಾಡ್ಕತ್ತಿದ್ದೇವೆ. ಮಾತಾಡ್ಲಕ್ಕ ಏನಿಲ್ಲವ. ಆದ್ರ ಎಷ್ಟು ದಿನ ಆತ ನೀನು ತವ್ರ ಮನ್ಯಾಗ ಕುಂದಿರ್ತಿ. ಅದಕ್ಕೆ ಕಿಸಿಂದ ನಿನ್ನ ಎಲ್ಲರೂ ಒಂದು ವರ ನೋಡಿ ಮಾಡಿಕೊಡ್ಬೇಕಂತ ಹೇಳಿ. ವೈನಿ, ಏನ್ ಮಾತಾಡ್ಲತ್ತೀರಿ ನೀವು? ಆ ಗಂಡನ ಸುಖನೇ ಉಂಡಿಲ್ಲ ಅಂತದ್ರಾಗ ಇನ್ನೊಂದ್ ಮದ್ವಿ ಮಾಡಿ ಅವನ್ ಸುಖ ಉಣ್ಣತ್ತೀರಿ. ನನಗ್ ಬ್ಯಾಡ್ರಿ. ನಿಮ್ಗ ನಾವ್ ಆಚೆಗೆ ತಿಳ್ಕೊರಿ, ನಾ ಎಲ್ಲಾರು ಹೋಗಿ ದುಡ್ಕೊಂಡ್ ಕತ್ಕೊಂಡ್ ಊಟ ಮಾಡ್ತೇನ್ರಿ. ಬ್ಯಾಡ್ರಿ, ನನಗೆ ಇನ್ನೊಂದ್ ಮದ್ವಿ ಬ್ಯಾಡ್ರಿ. ಚೇಚೆ, ನೀ ಯಾಕೆ ತಪ್ಪು ತಿಳ್ಕೊಂಡಿವ? ನಮ್ಮ ಶ್ವೇತಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಆದ್ರ ಏನು ಹಿಂದ ವಿಧಿ ಆಗಿ ಹೋಯ್ತದು. ಹಂಗ ನೀನ್ ಹಣೆ ಬರ್ದಾಗ ಅವನ್ನ ಚಂದ ಇಟ್ಕೋಬೇಕು ಅನ್ನೋದು ಇದ್ದಿತ್ತಲ್ಲ ಅವನಿಗೆ. ಅದಕ್ಕಾಗಿ ಅದು ಹಂಗಾಗೈತೆ ಅಂತ ಹೇಳಿ ಮುಂದಿನ ಕಾಲ್ ಮೇಲೆ ಕಲ್ಲು ಹಾಕೊಳಕಾಗ್ತದೇನವ? ಯಾಕಂದ್ರ 5 ಗಳ ಸಮ ಇರಲ್ಲ. ಮುಂದೆ ಬರೋವನು ಚಲೋ ನೋಡ್ಕೊಂಡ್ರೆ ನೋಡ್ಕೋಬಹುದಲ್ಲ. ಆಯ್ತಾಯ್ತು ನೋಡೋಣ ತಂಗಿ, ಸ್ವಲ್ಪ ಊರಾಗ ಹೋಗ್ಬರ್ತೀನಿ. ಇದು ನಿಮ್ ತಂಗಿ ಫೋನ್ ಹಚ್ಚಿಳು. ಏನಂತ್ರಿ? ಬರಕತ್ತಾಳತ್ತ. ಸ್ವಲ್ಪ ಊರಾಗ ಕೆಲ್ಸ ಹೋಗ್ಬರ್ತೀನಿ, ಭಾಳ ಅರ್ಜೆಂಟ್ ನಂಗೆ. ನೋಡೋಣ, ಶೀಘ್ರ ಕರ್ಕೊಂಡ್ ಬರ್ತೀನಿ. ತಾ ಬರ್ತಾಳ ಮನೆ ಗೊತ್ತಿಲ್ಲ ನನಗೆ. ಗಾಡಿ ಮ್ಯಾಗ ಕರ್ಕೊಂಡ್ ಬಾಣ. ಆಯ್ತಾಯ್ತು ತಂಗಿ, ನೋಡ್ರಿ ಏನ್ ತಯಾರು ಮಾಡ್ರಿ. ಬರ್ರಿ, ಏನ್ರ ಅಡಿಗೆ ಮಾಡನ್ರಿ. ಮತ್ತೆ ಆಯ್ತಾಯ್ತು ನಡಿ. ಯವ ಸಣ್ಣ ಬಂದ. ಆರಾಮ? ನೀವ್ ಆರಾಮ? ಹಾ, ನಾನು ಆರಾಮಿದ್ದೀನಿ. ಮಮ್ಮಿ ಪಪ್ಪ ಎಲ್ಲ ಅದಾರ? ಅದಾರ? ಆರಾಮ? ನೀ ಆರಾಮದಿ? ಹಾ, ನಾನು ಆರಾಮದೀನಿ. ಹಾ, ಆರಾಮ. ನೀ ಆರಾಮದಿಯಲ್ಲ? ನಮ್ ಕಡೆ ಎಲ್ಲಾರು ಆರಾಮದಾರ? ಎಲ್ಲಾರು ಆರಾಮದಾರ ನೋಡು. ಈಗ ಅಲ್ಲ ಗೊತ್ತಲ್ಲ, ಹಿಂದಿಕ್ ಹತ್ತಲ್ಲ, ಅದಕ್ಕೆ ಅವ್ವ ಕರ್ಕೊಂಬಾತಳಿ ಹತ್ಬಿಟ್ಟ. ಅದ್ ಕರ್ಯಾಕ್ ಬಂದಿದ್ದಾನ. ಏನ್ ಬರೋದಾಗ್ತದ, ಎಲ್ಲಾ ಕೆಲಸ ಬಾಳ ಅದಾವ ಈಗೆಲ್ಲ. ಹತ್ತಿ ಊರ ಆಕಿ ಸಾಲಿಗೆ ಹೋಗಕ್ಕಿ, ಹತ್ತಿ ಕಸ ಬಂದೈತಿ, ನೀರ್ ಉಣ್ಸೋರ್ ಯಾರಿಲ್ಲ. ನಿಮ್ಮ ಮಾಮ ಹೊತ್ತೋಣ
ಊರಾಗ ಹೋತಾನ ಮಾಡೋರ್ ಯಾರ ಅದಾರ ಬಗ್ಲಾಕ ಅಯ್ಯ ಬಿಡು ನಂಗೇನ್ ಗೊತ್ತಿಲ್ಲೇನು ಮಾಮ ಬಿಟ್ಟು ಒಂದ್ ದಿವ್ಸ ಇರ್ಲಿಕ್ಕೆ ಒಲ್ಲ ಅಂತಿ ನೋಡು ಅರ್ದಾಗ ಹಿಂದಿ ಕತಾಲ ದೊಡ್ಡದೈತಿ ನಮ್ಮ ಊರ ಅದಕ್ಕೆ ಅವನ ಅಂದ ನಾ ಹೋಗಲ್ಲ ಕೈ ಹಾಕಿ ಬರಂಗಿಲ್ಲ ಬಿಟ್ಟು ಅಂತೇಳಿ ಅಂದ್ ಕರ್ಕೊಂಬ ಅಕ್ಕ ಕರ್ಕೊಂಬತ್ತೇಳಿ ಹತ್ಬಿಟ್ಟಾಳ ನೋಡಿ ಇಲ್ಲಿ. ಇರ್ಲಿ ಬಿಡು ನೋಡೋಣ ನಿಮ್ಮ ಮಾಮ ಬರ್ಲಿ ಊರಾಗ ಹೋಗ್ಯಾನ ನಿಮ್ಮ ಮಾಮ ಬಂದ್ರ ನಾನು ಬರ್ತೀನಿ. ಹಾ ನಂಗೆ ಗೊತ್ತ ಅರ್ದಾಗ ಮಾಮ ಎಟ್ ಕೈ ಆತಿ ನಾನು ಅಲ್ಲ ಅಲ್ಲಿ ನಡ್ಕೊತ ಬಂದಿನಿ ಹೊಲ್ದಾಗ ಮನಿ ಇಟ್ಕೊಂಡ್ರಿ ಊರನ್ ಮನಿ ಬಿಟ್ರಿ ಅಂತ ದೊಡ್ಡ ಬಂಗ್ಲಾ ಬಂದ್ ಇಂತ ಮನ್ಯಾಗ ಇಟ್ಕೊಂಡ್ ಕೂತಿರ್ಲಿ ಏನ್ ಮಾಡೋದೇವ ಇಲ್ಲಿ ಅಷ್ಟು ದೂರಿಂದ ಯಾವಾಗ ಬಂದ್ ಕಿಸಿನ ಕೆಲಸ ಮಾಡೋದು ಅದಕ್ಕಾಗಿ ಸುಮ್ ಇಲ್ಲೇ ಇದೆ ನೆಮ್ಮದಿಯಾಗಿ ಏನ್ ಊರಾಗಿರೋದು. ಫೋನ್ ಹಚ್ಚಿನಿ ಬಂದ್ ಕರ್ಲಿಕ್ ಬಾ ಅಂದ್ರ ಬರ್ಲಿಲ್ಲ ನೋಡ್ ಮಾಮ ಎಟ್ ಕೈ ಅದಾನ ಹೇಳಿ ಅವನಿಗೆ ಕರ್ಕೊಂಡ್ ಬಾ ಅಂತ ಹೇಳಿಕಿಸಿನಿ ಏನ್ ಕೆಲಸ ಇರ್ಬೇಕು ಅವ್ನಿಗೆ ತಲೆಯಾಗಿರಲ್ಲ 12 ಕೆಲಸ ಯಾವ್ದ ತಲೆಯಾಗಿರ್ಬೇಕು. ಏನ್ರಿ ಬರ್ರಿ ಆಯ್ತು ಸರಿ ಏ ಶಶಿ ಬಂದಳ ಏನು ಶಶಿ ಯಾವಾಗ ಬಂದಿ ಆರಾಮ? ಹಾ ರೀ ಮಾಮ ಆರಾಮದೇನ್ರಿ ನೀವ್ ಆರಾಮದಿರಿ? ಆರಾಮದೇ ನೋಡುವ. ಅದೇ ರೀ ಈಗ ಮೊಹರಂ ಬತ್ತಲ್ರಿ ಹತ್ತಲ್ಲ ಹಬ್ಬ ಹಬ್ಬ ಅಲ್ರಿ ನಮ್ಮೂರ್ ಜಾತ್ರೆ ಅಂತಾರ್ರಿ ಹಬ್ಬ ನಂಗಿಲ್ರಿ ಅದಕ್ಕ ನಮ್ಮ ಅಕ್ಕ ಕರ್ಯಾಕ್ ಬಂದೇನ್ರಿ ಅಂದಂಗ ನಮ್ಮ ಅಕ್ಕ ಒಂದು ಹುಚ್ಚ್ಯಾರಿ ನೀವ್ ಬಂದ್ರೆ ಬರ್ತೀನಿ ಅಂತಾಳು ಇದ್ರ ಬರಂಗಿಲ್ಲ ಅಂತ ನೋಡ್ರಿ ಏನಾರ ಮಾಡಿ ನಮ್ಮ ಅಕ್ಕಗ ನಮ್ಮ ಮನೆಗೆ ಹಚ್ಬಿಡ್ಬೇಡ್ರಿ. ಏನು ಬಂದಕ್ಕಾರ ಅಕ್ಕನ ಕರ್ಕೊಂಡು ಹೋಗಿ ಬರ್ತೇನೆ ನಿಮ್ಮ ಅಕ್ಕನ ಏನ್ ಇಬ್ಬರು ಅಗಲಿಸ್ಬೇಕತ್ತೇನ ಅಲ್ಲಿ ತಲೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವ. ಏ ಮಾಮ ಹುಷಾರ ನಿನ್ ಹೆಂಡತಿ ಆಗಿದ್ ಪೈಲ ನಮ್ಮ ಅಕ್ಕ ಅದಾಳ ಯಾಕ ನಮ್ಮ ಅಕ್ಕ ನೀ ಏನ್ ಮಾರಿ ಏನ ನಮ್ಮ ಅಕ್ಕನ ಹಬ್ಬ ಕರ್ಯಾಕ್ ಬಂದೀವಿ ಅದ್ರ ಸಮಯ ಅಕ್ಕ ಬೇಕಾದ್ರೆ ನೀನು ನಡಿ. ನಾನು ಎಂತ ಮಾಡಿ ಹೂವು ನೀನು ಬಾಯಿ ಹೇಳ್ತೀನಿಲ್ಲ ನೀ ಹೆಂಗದಿ ಮೊದ್ಲೇ ಗೊತ್ತೈತಿ ಮತ್ತೆ ನಿಮ್ಮ ಅಕ್ಕ ನಾಷ್ಟ ಮಾಡಿಲ್ಲ. ಆ ನಾಷ್ಟ ನಾ ತಿಂದಿನಿ ಬೇಕಾದ್ರೆ ನೀನು ಹೋಗಿ ತಿನ್ನು ಹೋಗ ಬಂದಾನಿಲ್ಲ ನಾಷ್ಟ ಮಾಡಿದ್ದೇನಿಲ್ಲ ಅಂತೇಳಿ ನಾಷ್ಟ ಮಾಡಿ ಇಲ್ಲ ಮಾಡಿನ ಹೋಗಪ್ಪ ಮಾಮ. ಹಿಂಗೆ ಕಲಿತೈತಿ ದೇವಿಗೆ ಬಿಡದೈತಿ. ಅಲ್ಲ ನಮ್ಮ ಅಕ್ಕಗ ಎಂತ ಬಂಗಾರ ತಗೊಂಡು ಸಿಕ್ಕ್ಯ ನೋಡಿ ನಾನು ದೇವ್ರಿಗೆ ಬೇಡ್ಕೋದಿಷ್ಟೇ ಇದ್ರಂತ ಗಂಡ ನನಗೆ ಸಿಗ್ಲಿ ಅಂತ. ಅಲ್ಲಿ ನಿಂತ್ಕೊತಾರ ಏನು ಅಲ್ಲ ನಮ್ಮ ಅಕ್ಕ ಅಂದ್ಮೇಲೆ ಮಾಮ ಎಷ್ಟು ಜನ ಇದಿರ್ಬೇಕು ಇಂಥ ಗಂಡಗ ಪಡಿಬೇಕಂದ್ರೆ ನಮ್ಮ ಅಕ್ಕ ಪುಣ್ಯ ಮಾಡ್ಯಾಳ ನೋಡು ಅಂದಾಗ ನಮ್ಮ ಮಾಮಾಗ ನಾನು ಒಂದು ಮಾತು ಕೇಳೇನು ದೇವ್ರಂತ ದೇವ್ರುಗಳಿಗೆ ಇಬ್ಬಿಬ್ರು ಹೆಂಡ್ರ ಅದಾರ ನಾವು ಯಾಕೆ ಇರಬಾರ್ದು ಆ ಶ್ರೀಕೃಷ್ಣ ಪರಮಾತ್ಮಗೆ ಇಬ್ರು ಹೆಂಡ್ರ ಅದಾರ ಅಂದ್ರೆ ನಮ್ಮ ಮಾಮಾಗ ಭೀ ನಾನು ಒಬ್ಬಕ್ಕಾದ್ರೆ ಅದೇ ಪ್ರೀತಿ ನನಗ ನಮ್ಮ ಅಮ್ಮ ಕೊಡ್ಬೋದಲ್ಲ ನೋಡಲ್ಲ ನಮ್ಮ ಅಕ್ಕ ಇಲ್ಲ ಟೈಮ್ನಾಗ ನಮ್ಮ ಅಮ್ಮಗೆ ಒಂದು ಮಾತು ಕೇಳೇ ಬಿಡ್ತೀನಿ. ಅಕ್ಕ ನನಗೇನು ಕೆಲಸ ಇಲ್ಲೇನು ಇಲ್ಲಿ ಮಾಮನ ಕೂಡ ಹರಟೆ ಹೊಡ್ಕೊಂಡು ಕೂತಿದ್ವಿ ನಡಿಯಲ್ಲಿ ತಯಾರಾಗಿ ನಡಿ. ಅಲ್ಲ ಎಡ್ಸಿಟ್ಗೇರಿ ಯಾಕಂದ್ರ ನಿಮ್ಮ ಮಾಮ ಊರಿಗೆ ಬರ್ಲಾಕ ಒಲ್ಲಕತ್ತಿದ ಅದಕ್ಕೆ ರಮ್ಸಾಕತ್ತಿದ್ದೆ. ಮಾಮ ಬರೀ ಮಾಮಗೆ ಹೋಯ್ತೀನಿ ಅಂತಲ್ಲ ನೀ ಒಬ್ಬಕ್ಕೆ ತಯಾರಾಗ ನಾ ಎಲ್ಲ ನಿಮ್ಮ ಮನೆಗೆ ನಡಿ ಮಾಮಾಗ ನಾ ರಂಬಸ್ತೀನಿ ನೀ ಅದ್ರ ಕಾಳಜಿ ಮಾಡಕ್ ಹೋಗ್ಬೇಡ ನೀ ಹೋಗಿ ತಯಾರಾಗ ಮಾಮಾಗ ನಾ ಹೆಂಗ್ ರಂಬಸ್ಬೇಕು ಹಂಗೆ ರಂಬಸ್ತೀನಿ. ಆಯ್ತಾಯ್ತು ನಾ ಹೇಳಿದ್ರೆ ಕೇಳಲ್ಲಾಗ್ಯಾನ ನೀಟ್ ಹೇಳು ನಾ ಹೊಲ ಮನೆಗೆ ತಯಾರಾತೀನಿ. ಆಯ್ತಾಯ್ತು ಹೋಗು. ನೋಡು ಮಾಮ ನನಗೆಲ್ಲ ನೀ ಅಕ್ಕನ ಕೂಡ ಹಿಂಗೆ ಮಾತಾಡ್ತೀಯ ನೋಡು ನನಗೆ ಸರಿ ಬರೋಲ್ದು ಯಾಕೋ ಒಂಥರ ಅನ್ಸಕತ್ತೈತಿ ನೀ ಅಕ್ಕನ ಕೂಡ ಆಯ್ತು ಕ್ಲೋಸ್ ಆಗಿ ನೀವು ಮಾಡೋದು ನಂಗೆ ನೋಡೋಕ್ಕಾಗವಲ್ತು ನೋಡು. ಅಲ್ಲ ನನ್ನ ಹೆಂಡತಿ ಜೊತೆ ನಾ ಖುಷಿಯಾಗಿದ್ರ ನೀವೇನು ಕಿರಿಕಿರಿ ಏನು ಮಾಮ ಮಾತಾಡ್ತಾನೆ ಎಷ್ಟು ಬುದ್ಧಿ ಇಲ್ಲ ಏನು ಹೆಂಡತಿ ಸಂಗಡ ತಿರ್ಗಾಡೋದಕ್ಕೆ ನನ್ನ ಹೊಟ್ಟೆ ಉರಿಯಾಕತ್ತಿತ್ತು ಅಂದಂಗೆ ಮಾಮ ಸಂಗಟ ಹತ್ತಿರ ಏನಿಲ್ಲ ಆದ್ರೆ ನಿನಗೊಂದು ಮಾತು ಕೇಳ್ಬೇಕಲ್ತೀನಿ ನೀ ತಪ್ಪು ತಿಳ್ಕೊಲ್ಲ ಅಂದ್ರೆ ನನ್ನ ಮಾತು ಕೇಳಿ ಮಾಮ ಕೇಳು ಶಶಿ ನಿನ್ಕೇನು ಹೆಚ್ಚಿನೈತಲ್ಲ. ನನ್ಕಿತ್ ಹೆಚ್ಚಿನಂತ ಹೇಳತ್ತಿಲ್ಲ ಮಾಮ ಆದ್ರೆ ನಾ ಕೇಳೋದೇ ಬೇರೆ ಐತಿ. ನೀ ಹ್ಞೂ ಅಂದ್ರೆ ನನಗೆ ಹಾಲು ಕುಡ್ದಟ್ಟು ಯಾಕ ಈ ದುನಿಯಾನೇ ಗೆದ್ದು ಬಂದಟ್ಟು ಸಂತೋಷ ಆಗಿಬಿಡ್ತೈತಿ ನೋಡು ಮಾಮ. ನೀ ಬಟ್ ದೊಡ್ಡ ಮನ್ಸು ಮಾಡಿ ಹ್ಞೂ ಅನ್ಬೇಕಷ್ಟ. ಬೇಡುದು ಬೇಡಿ ಏನು ಬೇಡಾಕಿ ಒಂದು ಸೀರೆ ಬೇಡಿ ಇಲ್ಲಿಕ್ಕೆ ಡ್ರೆಸ್ ಬೇಡಿ ಭಾಳ ಆದ್ರೆ ಬಂಗಾರ ಬೇಡಿ ಅದನ್ನ ಟೆನ್ಷನ್ ತಗೋಬೇಡ ಕಬ್ಬಿನ ಬಿಲ್ ಬರ್ತಂತಲಿ ಬಂಗಾರ ತಗೋತೀನಿ ನಿನಗೆ. ಏ ಮಮ್ಮ ನಂದು ಮನಸ್ಸಿಂದ ಅರ್ಥ ಯಾಕೆ ಆಗವಲ್ತು ಮಮ್ಮ ನಿಂಗೆ ನನಗೆ ಆ ಬಂಗಾರ ಕೇಳತ್ತಿಲ್ಲ ನನಗೆ ನೀ ಬೇಕು ನೀ
ಏ ಒಂದು ಮಾತು ಹೇಳ್ತೀನಿ ಪಕ್ಕ ತಲೆ ಇಟ್ಕೋ. ನನ್ನ ಹೆಂಡತಿ ಅಂದ್ರೆ ನನ್ನ ಜೀವನನೇ ಐತಿ. ಸಸಿ ಅಂತ ಸುಮ್ಕೂತೀನಿ. ಸಸಿ ಅಂತ ಚಲಿ ಕೂಡ ನನ್ನ ನೆತ್ತಿ ಮೇಲೆ ಏರ್ಕೊಂಡಿರ್ತೇನೆ. ಹೌದು, ಗಂಗೆ ಯಾವತ್ತು ತಲೆ ಮೇಲೆ ಇರಕ್ಕಿಲ್ಲ. ನಾ ಗಂಗಿನೇ, ಆಕಿ ಮಗಳ ಇರಾಕಿ ಗೌರಿನೇ. ಅಂದಾಗ ಮಾಮ ಒಂದು ವಿಚಾರ ತಲೆಯಾಗ ಇಟ್ಕೋ. ಇವತ್ತಂದ್ರ ನಾಳೆ ನಿನ್ನ ಪಡ್ಕೊಲ್ಲಾರೆ ಬಿಟ್ಟಂದ್ರ ನನ್ನ ಹೆಸರು ಧಾನುನೇ ಅಲ್ಲ. ಎಂತ ಹುಚ್ಚು ಹುಡುಗೈತಿಪ್ಪ. ಅಕ್ಕವನು ತಾಟ ತಾ ಕಸ್ಕೊಂಡ್ ತಾ ಉಣ್ಬೇಕಂತ ಜಗದಾಗ ಇಂಥವ್ರು ಅದಾರಪ್ಪ ಶಿವ. ಅಲ್ಲ, ನಮ್ಮ ಮಾಮ ಬೇಡದಂಥದ್ದು ಏನು ಬೇಡಿರ್ಬೇಕು? ಹಾಂ ಅಲ್ಲ, ಒಂದು ಪ್ರೀತಿ ನಮ್ಮ ಅಕ್ಕ ಕೊಡೋದೆ ನಂಗೊಂದು ಚೂರು ಅರ್ಧ ಕೊಡಂದ್ರೆ ನನಗೆ ಹೊಡೆದು ಹೋಗ್ತಾನೆ. ಆದ್ರೆ ಎಷ್ಟು ನೀ ನಮ್ಮ ಅಕ್ಕನ ಮೇಲೆ ಪ್ರೀತಿ ಮಾಡಿದಲ್ಲ, ಅಷ್ಟು ಕಳೆದು ನೀನು ನನ್ನ ಜೊತೆ ಇರಂಗೆ ಮಾಡಲಿಲ್ಲ, ನನ್ನ ಹೆಸರು ದಾನನೇ ಅಲ್ಲ. ಇದು ಹ್ಯಾಂಗೆ ಪಡ್ಕೋಬೇಕು ನೋಡೋಣ. ಅವ್ರು ನಾದ್ನೇ ಇದ್ದಾಳಲ್ಲ, ಅಕ್ಕಿ ಏನೋ ಕೈ ಜೋಡ್ತಾಳನೋ ಕೇಳ್ತೀನಿ.